ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಮದುವೆ ಆದ ನೆಕ್ಸ್ಟ್ ಡೇ ಹಬ್ಬ ಇತ್ತಲ್ಲ, ಅಲ್ಲೇ ಉಳ್ಕೊಂಡಿದ್ವಿ ನಮ್ಮ ಮಾವನ ಮನೇಲಿ. ಸೊ ನೈಟ್ ಎಲ್ಲ ಟೆರೇಸ್ ಮೇಲೆ ಮಲ್ಕೊಂಡಿದ್ರು. ನಾನು ಅಮ್ಮ ಪಾಪು ಎಲ್ಲ ಕೆಳಗಡೆ ಮಲ್ಕೊಂಡಿದ್ವಿ. ಸೊ ಅವರೆಲ್ಲ ಹಾಗೆ ಊಟ ಮಾಡಿಬಿಟ್ಟು ಅಲ್ಲೇ ಮಾತಾಡಿಕೊಂಡು ಮೇಲ್ಗಡೆ ಮಲ್ಕೊಬಿಟ್ಟಿದ್ರು. ಸೊ ಹಬ್ಬ ಆಗಿರೋದ್ರಿಂದ ಫುಲ್ ಮೆರವಣಿಗೆ ಮತ್ತು ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಸೊ ಫುಲ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಫುಲ್ಲು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದೆ. ನೀವು ಕೂಡ ನೋಡಿ, ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲ ದೇವ್ರು ಬಂದ ತಕ್ಷಣ
ದೇವ್ರ ಮೆರವಣಿಗೆ ಹೋಯಿತು. ಸೊ ಇವಾಗ ನಮ್ಮ ದೊಡ್ಡಮ್ಮ ತುಂಬಿಟ್ಟು ಮಾಡ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕಂದಿರು, ನಾವು ಎಲ್ಲರೂ ಕೂಡ ಇಲ್ಲೇ ಸ್ಟೇ ಆಗಿದ್ವಿ. ಸೊ ಅದಾದಮೇಲೆ ಮದುವೆ ಆದ ನಾಳೆ ಅಲ್ವಾ, ಅದಕ್ಕೋಸ್ಕರ ಹುಡುಗಿ ಕೈಲಿ ಹುಡುಗನ ಪಾದ ಪೂಜೆನ ಮಾಡಿಸ್ತಾ ಇದ್ದಾರೆ. ಸೊ ಇದು ಶಾಸ್ತ್ರ. ಹಾಗಾಗಿ ಮದುವೆ ಆದ ನಾಳೆಗೆ ಪಾದ ಪೂಜೆನ ಮಾಡಿಸ್ತಾ ಇದ್ದಾರೆ. ಸೊ ನಾವು ಅದೆಲ್ಲ ನೋಡ್ಕೊಂಡು ಕೂತಿದ್ವಿ. ಸೊ ತಿಂಡಿಗೆ ಉಪ್ಪಿಟ್ಟನ್ನ ರೆಡಿ ಮಾಡ್ತಾಯಿದ್ರು. ಹಾಗಾಗಿ ಅಷ್ಟರಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಬೇಕಲ್ಲ, ಹಾಗಾಗಿ ಹುಡುಗಿ ಕೈಲಿ ಮಾಡಿಸ್ತಾಯಿದ್ರು. ಹುಡುಗಿ ಹೆಸರು ಅಶ್ವಿನಿ ಅಂತ ಹೇಳಿ. ಎಲ್ಲರೂ ಕೂಡ ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದೀವಿ, ಹಬ್ಬ ಅಲ್ವಾ, ಹಾಗಾಗಿ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲ ಅಂದ್ರೂ ಒಂದು 10 to 15 ಮೆಂಬರ್ಸ್ ಇದ್ವಿ ಅಂತ ಅನ್ಸುತ್ತೆ. ಸೊ ಎಲ್ಲರೂ ಸ್ನಾನ ಮಾಡಿಕೊಂಡು ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದೀವಿ. ಉಪ್ಪಿಟ್ಟು ಮಾಡಿದರು ತಿಂಡಿ. ಸೊ ಇಲ್ಲೇನಾದರೂ ಪೂಜೆ ಮಾಡ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇದ್ರು ಅವ್ರ ಪಾದ ಪೂಜೆ ಮಾಡೋದನ್ನು. ಸೊ ಇವಾಗ ತಿಂಡಿ ತಿನ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ತುಂಬಾ ರಶ್ ಇತ್ತು. ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಮದುವೆ ಅದು ಮೊದಲನೇ ಹಬ್ಬ ಅಲ್ವಾ, ಹಾಗಾಗಿ ಹುಡುಗಿನೇ ಪೂಜೆ ಮಾಡಿಸ್ಕೊಂಡು ಬರಬೇಕಿತ್ತು. ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇವಳು ನಮ್ಮ ಅಕ್ಕ, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು. ಇವತ್ತು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾಳೆ, ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಸೊ ಇಲ್ಲಿ ನೋಡಿ ಎಲ್ಲರೂ ಲೈನಾಗಿ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ದಾರೆ. ಚರಿನೂ ಕೂಡ ಇಲ್ಲೇ ಆಟ ಆಡ್ತಾ ಇದ್ದ. ಎಲ್ಲ ಮೊಮ್ಮಕ್ಕಳು ಕೂಡ ಇಲ್ಲೇ ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಹರಟೆ ಹೊಡಿತಾ ಇದ್ವಿ. ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಈ ಹಬ್ಬಕ್ಕೆ ಎಲ್ಲರೂ ಕೂಡ ಮುಂಚೆ ಸೇರ್ತಾ ಇದ್ವಿ. ನಾವು ಚಿಕ್ಕವರಾಗಿದ್ದಾಗೆಲ್ಲ ಫಸ್ಟು ಹಳೆ ಮನೆ ಇತ್ತು, ತೊಟ್ಟಿ ಮನೆ. ಎಲ್ಲರೂ ಕೂಡ ಸೇರ್ತಾ ಇದ್ವಿ. ಈ ಹಬ್ಬ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ, ಯಾಕಂದರೆ ಆರ್ಕೆಸ್ಟ್ರಾ ಎಲ್ಲ ಇರ್ತೈತೆ. ಅವಾಗ ನಾವು ಚಿಕ್ಕವರಲ್ವಾ, ಏನೋ ಒಂಥರ ಖುಷಿ, ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅಲ್ಲ ಅಂದರೆ ಕೌಲಿ ಆ ಥರ ಎಲ್ಲ ನೀರು ಪ್ಲೇಸ್ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಎಲ್ಲರೂ ಒಟ್ಟಿಗೆ ಬಂದಾಗ ಯಾವಾಗಲೂ ಕೂಡ ನಾವು ಬಲಮುರಿಗೆ ಹೋಗ್ತಾ ಇದ್ವಿ ಅವಾಗ ಚಿಕ್ಕವರಿದ್ದಾಗ. ಸೊ ಎತ್ತಿನ ಗಾಡೀಲಿ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮ ಮಾವ. ಹಬ್ಬ ಆದ ನಾಳೆಗೆಲ್ಲ ಪಾತ್ರೆ ಬಟ್ಟೆ ಎಲ್ಲ ಇರ್ತೈತಲ್ಲ, ಅದೆಲ್ಲ ತೊಗೊಂಡೋಗಿ ಅಲ್ಲೇ ವಾಶ್ ಮಾಡಿಕೊಂಡು ಅಲ್ಲೇ ಆಟ ಆಡ್ಕೊಂಡು ಬರ್ತಾಯಿದ್ವಿ. ಸೊ ಯೂಶ್ವಲಿ ಇವಾಗ ಅಂದರೆ ಈಗಿನ ಜನ್ರೇಷನ್ ಮಕ್ಕಳು ನಾವು ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡಿರೋಷ್ಟು ಮಾಡೋಕ್ಕಾಗೋದೇ ಇಲ್ಲ. ಸೊ ಅವಾಗೆಲ್ಲ ಫುಲ್ ಜಾಯಿಂಟ್ ಫ್ಯಾಮಿಲಿ ಇರ್ತಾಯಿತ್ತು. ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ, ಒಟ್ಟೊಟ್ಟಿಗೆ ಎಲ್ಲ ಕಡೆ ಹೋಗ್ತಾಯಿದ್ವಿ. ಸೊ ಆ ಥರ ಎಲ್ಲ ಚೆನ್ನಾಗಿತ್ತು. ಸೊ ಬಟ್ ಇವಾಗ ಅಷ್ಟು ಇಲ್ಲ ಅಂತ ಅನಿಸುತ್ತೆ. ಸೊ ಇಲ್ಲಿ ಚಿಕ್ಕದೊಂದು ಇದಿತ್ತು, ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಕವಲಿ ಚಿಕ್ಕದು. ಸೊ ಇಲ್ಲಿ ಚಿಕ್ಕ ಅಂದರೆ ಮಕ್ಕಳೆಲ್ಲ ಬಂದಿದ್ರಲ್ಲ, ಅದಕ್ಕೆ ಸ್ವಲ್ಪ ಆಟ ಆಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ವಿ. ಎಲ್ಲರೂ ಕೂಡ ಆಟ ಆಡ್ತಾಯಿದ್ದಾರೆ. ಸೊ ನಾವು ಹಾಗೆ ಸುಮ್ಮನೆ ಕೂತಿದ್ವಿ. ಅವ್ರಿಗೆ ನೀರುಗಳೆಲ್ಲ ಅಂದರೆ ಇವಾಗ ತುಂಬ ಇಷ್ಟ ಅಲ್ವಾ, ಅವ್ರಿಗೊಂಥರ ಖುಷಿ ನೀರು ಹತ್ರ ಕರ್ಕೊಂಡು ಹೋದರೆ. ಇವಾಗ ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಅಲ್ಲೇ ಒಂದು ಮರದಲ್ಲಿ ಈ ಥರ ಹೂವು ಚೆನ್ನಾಗಿತ್ತು. ಸೊ ಎಲ್ಲ ಕಿತ್ಕೊಳ್ಳೋಣ ಅಂತ ಎಲ್ಲ ಕಿತ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಈ ಕಲರು. ಸೊ ಎಲ್ಲರೂ ನಂಗೆ ಬೇಕು ಅಂದ್ಕೊಂಡು ಇದು ಮಾಡ್ತಾಯಿದ್ರು. ನಮ್ಮ ಮಾವನ ಮಗ ಅಲ್ಲಿ ಕಿತ್ಕೊಡ್ತಾ ಇದ್ದ. ಹಾಗೆ ಬರಬೇಕಾದ್ರೆ ಇದು ಗೌರ್ಮೆಂಟ್ ಸ್ಕೂಲು. ಸೊ ಇಲ್ಲಿ ಮಕ್ಳಿಗೆ ಆಟ ಆಡೋದಕ್ಕೆ ಈ ಥರ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಚರಿ ಮತ್ತು ಮಕ್ಕನ ಮಗಳು ಅರ್ಶಿನಿ ಆಟ ಆಡಬೇಕು ಅಂತ ಅಂದರು. ಹಾಗಾಗಿ ಕರ್ಕೊಂಡು ಬಂದ್ವಿ. ನಾವೆಲ್ಲರೂ ಕೂತಿದ್ವಿ. ಇವಾಗ ಜೀವನ್ ಅಂತ ನಮ್ಮ ಅಕ್ಕನ ಮಗ. ಸೊ ಅವನಿವಾಗ ರೌಂಡ್ ತಿರುಗಿಸ್ತೀನಿ ಅಂತ ಹೇಳ್ಬಿಟ್ಟು ತಿರುಗಿಸ್ತಾ ಇದ್ದಾನೆ. ಇದು ಕೂಡ ಚೆನ್ನಾಗಿತ್ತು. ಚಿಕ್ಕದಾದ್ರೂ ಅದು ಆಟ ಆಡೋಕ್ಕೆ ಚಿಕ್ಕ ಮಕ್ಕಳದು ಆದ್ರೂ ನಾವು ಕೂತ್ಕೊಂಡಾಗ ಒಂಥರ ಚೆನ್ನಾಗಿರುತ್ತೆ. ಅದು ಒಂಥರ ತಲೆ ಸುತ್ತು ಬಂದಂಗೆ ಆಗ್ಬಿಟ್ಟು ಅಷ್ಟು ಸ್ಪೀಡಾಗಿ ಸುತ್ತಿಸ್ತಾಯಿದ್ರು. ಸೊ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಜೊತೆಗೆ ಮಾರ್ಲೆಗೆ ಬಂದಿರ್ತಾರಲ್ಲ, ಅಂದರೆ ಹೊಸ್ದಾಗಿ ಮದುವೆ ಆದಾಗ ಹುಡುಗಿ ಜೊತೆ ಇನ್ನೊಬ್ಬರು ಹುಡುಗಿನ ಕಳಿಸ್ತಾರೆ. ಅಂದರೆ ಅವ್ರ ರಿಲೇಟಿವ್, ಅವ್ರ ತಂಗಿ ಅಥವಾ ಯಾರಾದರೂ ಆಗಿರ್ಬೋದು, ಅವ್ರ ಜೊತೆಗೆ ಒಬ್ಬರನ್ನ ಕಳಿಸ್ತಾರೆ. ಸೊ ಆ ಹುಡುಗಿ ಕೂಡ ನಮ್ಮ ಜೊತೆ ಬಂದಿತ್ತು. ಅವ್ರಿಗೂ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಹೋಗಿದ್ವಿ. ಸೊ ಅವರು ಕೂಡ ಚೆನ್ನಾಗಿ ಮಿಂಗಲ್ ಆದರು. ಎಲ್ಲರೂ ಕೂಡ ಇವಾಗ ಆಟ ಆಡ್ತಾ ಇದ್ವಿ. ಇವಾಗ ಕಾವ್ಯ ನಾನು ಸಾಕು ಅಂತ ಹೇಳ್ಬಿಟ್ಟು ಇವಾಗ ಅವಳು ತಿರುಗಿಸ್ತಾ ಇದ್ದಾಳೆ, ಜೋರಾಗಿ ತಿರುಗಿಸ್ತಾ ಇದ್ಲು. ಫುಲ್ ತಲೆ ಸುತ್ತದಂಗೆ ಆಗ್ತಾಯಿತ್ತು. ಸೊ ಚೆನ್ನಾಗಿತ್ತು. ಚರಿ ಒಬ್ಬನೇ ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡಿದ್ದೆ ಅಷ್ಟೇ. ಅವನು ಒಬ್ಬನೇ ಕೂತ್ಕೊಳ್ಳೋದಕ್ಕೆ ಭಯಪಡ್ತಾನೆ ಅಂತ ಹೇಳಿ. ಸೊ ತುಂಬ ಸ್ಪೀಡಾಗಿ ತಿರುಗಿಸ್ತಾಯಿದ್ರು, ಬೇಕು ಅಂತಲೇ ಸ್ಪೀಡಾಗಿ ತಿರುಗಿಸ್ತಾಯಿದ್ರು ಸಾಗರ್ ಮತ್ತು ಕಾವ್ಯ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ಮ ಅಕ್ಕನ ಮಗಳು ಅರ್ಶಿನಿ ಮತ್ತು ಚರಿ ಇಳಿತಾನೆ ಇಲ್ಲ. ಬನ್ನಿ ಮನೆಗೆ ಹೋಗೋಣ ಅಂದ್ರೂ ಕೂಡ ಇನ್ನೊಂದು ಸ್ವಲ್ಪ ಆಟ ಆಡಬೇಕು ಅಂತ ಇದ್ರು. ಸೊ ಮನೇಲಿ ಫೋನ್ ಮಾಡ್ತಾಯಿದ್ರು ಇನ್ನೂ ಬಂದಿಲ್ವ ಅಂತ ಹೇಳಿ. ಹಾಗಾಗಿ ಸಾಕು ಅಂತ ಹೇಳಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಮಕ್ಳಿಗೆ ಎಷ್ಟೇ ಆಟ ಆಡಿಸಿದ್ರು ಸಾಕಾಗೋದೇ ಇಲ್ಲ. ಆಟ ಆಡ್ತಾನೆ ಇರಬೇಕು ಅಂತಾರೆ. ಮಕ್ಕಳು ಜೊತೇಲಿ ಸೇರಿದಾಗ ಹಾಗೆಯೇ
ಸೊ ಈ ಥರ ಚೆನ್ನಾಗಿತ್ತು ಒಂಥರ. ಮನೆಯಿಂದ ಫೋನ್ ಮಾಡ್ತಾಯಿದ್ರು, ತೇಜ ಆಲ್ರೆಡಿ ಹೋಗ್ತಾ ಇದ್ಲು ಅಂದೇವೆ, ಅವಳಿಗೆ ಗೊತ್ತಿಲ್ಲ ನಾವು ಇಲ್ಲಿ ಬಂದಿರೋದು ಒಳಗಡೆ. ಸೊ ಮುಂದೆ ಬರ್ತಾಯಿದ್ವಿ, ಹಾಗೆ ಗೌರ್ಮೆಂಟ್ ಸ್ಕೂಲ್ ಕಾಣಿಸ್ತಲ್ಲ ಅಲ್ಲೇ ಈ ಥರ ಆಟ ಎಲ್ಲ ಇತ್ತಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಬಂದ್ವಿ. ಅವರೆಲ್ಲ ಮುಂದೆ ಹೋಗ್ಬಿಟ್ಟಿದ್ರು, ಒಂದು 2-3 ಜನ. ಸೊ ನಾವಿಲ್ಲಿ ಆಟ ಆಡ್ತಾಯಿದ್ವಿ, ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಮನೆಯಿಂದ. ಸೊ ನಮ್ಮ ಅಕ್ಕ ಎಲ್ಲ ಹೊರಡ್ತಾ ಇದ್ರು ಮನೆಗೆ, ಹಾಗಾಗಿ ಅವಳಿಗೆ ಆಫೀಸ್ ಇತ್ತು ನಾಳೆ. ಸೊ ಬೆಳಿಗ್ಗೆ ಬೇಗ ಎದ್ದು ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವತ್ತೇ ಹೊರಡ್ತೀವಿ ಅಂತ ಹೊರಡ್ತಾ ಇದ್ರು. ಆ್ಯಕ್ಚುಲಿ ಈ ಹಬ್ಬದ ದಿನ 6 ಗಂಟೆ ಒಳಗಡೆನೇ ಹೋಗೋರು ಹೋಗ್ಬಿಡ್ಬೇಕು, ಬರೋರು ಬಂದುಬಿಡ್ಬೇಕು. ಯಾರೂ ಹೋಗಬಾರ್ದು, ಬರಬಾರ್ದು. ಅಂದರೆ ದೇವ್ರು ಕೂರಿಸಿರ್ತಾರಲ್ಲ ಆ ರೋಡಲ್ಲಿ ಯಾರೂ ಹೋಗೋದಿಲ್ಲ, ಬರೋದಿಲ್ಲ. ಸೊ ಇವಾಗ ನಾವು ಮತ್ತೆ ಸಂಜೆ ಅಮ್ಮನ ಬಿಡೋ ಟೈಮಲ್ಲಿ ಪೂಜೆ ಮಾಡ್ತಾರೆ. ಮತ್ತು ನಾನು, ಅಮ್ಮ, ದೊಡ್ಡಮ್ಮ, ಚರಿ ಮತ್ತು ನಮ್ಮ ಅಕ್ಕನ ಮಗಳು ಇಷ್ಟು ಜನನೂ ಕೂಡ ಬಂದಿದ್ವಿ. ಚರಿನ ಇಲ್ಲಿಗೆ ದೇವಸ್ಥಾನಕ್ಕೆ ಕರ್ಕೊಬಂದಿರಲಿಲ್ಲ, ಮೆರವಣಿಗೆ ಮಾಡಿಸ್ಬೇಕಾದ್ರೆ ಮಾತ್ರ ತೋರಿಸಿದ್ದು. ಸೊ ಹಾಗಾಗಿ ಇವಾಗ ಕರ್ಕೊಂಡು ಬಂದು ಅವನಿಗೆ ತೀರ್ಥ ಹಾಕಿಸಿ ಮಂಗಳಾರತಿ ಎಲ್ಲ ನಮಸ್ಕಾರ ಮಾಡಿಸಿ ಕರ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇವಾಗ ಲಾಸ್ಟ್ ಪೂಜೆ ಮಾಡ್ತಾಯಿದ್ದಾರೆ, ಅಮ್ಮನ ಬಿಟ್ಬಿಡ್ತಾರೆ ಇವಾಗ. ಸೊ ಹಾಗಾಗಿ ಇದಾದಮೇಲೆ ಅಮ್ಮನ ಬಿಡೋ ಟೈಮಲ್ಲಿ ಕೂಡ ಯಾರೂ ಹೋಗೋದಿಲ್ಲ, ಬರೋದಿಲ್ಲ. ಸೊ ಅಲ್ಲಿಂದ ಬಂದಮೇಲೆ ನೈಟು ಚರಿ ಮತ್ತು ಅಶ್ವಿನಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಇವರಿಬ್ಬರು ಸೇರ್ಕೊಬಿಟ್ರೆ ಯಾವಾಗಲೂ ಡ್ಯಾನ್ಸ್ ಮಾಡ್ತಾಯಿರ್ತಾರೆ ರೂಮಲ್ಲಿ. ಚರಿಗೆ ಒಂಥರ ಯಾವಾಗಲೂ ಡ್ಯಾನ್ಸ್ ಮಾಡು ಅಂತ ಮಾಡಿಸ್ತಾನೆ ಇರ್ತಾನೆ. ಸೊ ಇವಾಗ ನೈಟ್ ಆರ್ಕೆಸ್ಟ್ರಾ ಇತ್ತು, ಇವಾಗ ಆರ್ಕೆಸ್ಟ್ರಾ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಇನ್ನೂ ಊಟ ಮಾಡಿಲ್ಲ, 7ಗೇನೋ ಸ್ಟಾರ್ಟ್ ಆಯಿತು ಆರ್ಕೆಸ್ಟ್ರಾ. ಸೊ ನೈಟು ಒಂದು 11:30 12ವರೆಗೂ ಇರುತ್ತೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ವರ್ಷವೂ ಕೂಡ. ಸೊ ಈ ಟೈಮ್ ಚಿಕ್ಕಣ್ಣ ಮತ್ತು ಕಾಮಿಡಿ ಕಿಲಾಡಿಗಳಿಂದ ಯಾರೋ ಇಬ್ಬರು ಬರ್ತಾಯಿದ್ದಾರೆ, ಸುಷ್ಮಿತಾ ಮತ್ತು ಅವರ ಹಸ್ಬೆಂಡ್ ಬರ್ತಾಯಿದ್ದಾರೆ. ಸೊ ಹಾಗಾಗಿ ಜನ ಅಷ್ಟು ಬರ್ತಾನೇ ಇದ್ದರು, ತುಂಬ ಚೇರ್ಸ್ಗಳನ್ನ ಹಾಕಿದ್ರು. ಸೊ ನಾವು ಫಸ್ಟು ಕೂತ್ಕೊಬಿಟ್ಟಿದ್ವಿ, ಅಂದರೆ ನಮ್ಮ ಮನೆ ಹತ್ರನೇ ಹಾಕಿದ್ದು ಆರ್ಕೆಸ್ಟ್ರಾ ಮಾಡ್ತಾಯಿದ್ದಿದ್ದು. ಸೊ ನಾವು ಅಲ್ಲೇ ಕೂತ್ಕೊಂಡಿದ್ವಿ, ನಮಗೆ ನೀಟಾಗಿ ಕಾಣಿಸ್ತಾ ಇತ್ತು. ನಮ್ಮ ಟೆರೆಸ್ ಮೇಲೆಲ್ಲ ಫುಲ್ ಎಲ್ಲರೂ ಕೂಡ ಅಂದರೆ ನಮ್ಮ ಮಾವನ ಮಕ್ಕಳು ಫ್ರೆಂಡ್ಸ್ ಎಲ್ಲ ಮೇಲ್ಗಡೆ ಇದ್ದರು. ನಾವಿಲ್ಲೇ ಕೂತ್ಕೊಂಡು ಚೇರ್ ಹಾಕ್ಕೊಂಡು ನೋಡ್ತಾ ಇದ್ವಿ. ಎಷ್ಟು ಜನ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು ಆರ್ಕೆಸ್ಟ್ರಾ ಕೂಡ. ಚರಿನೂ ಕೂಡ ಎಂಜಾಯ್ ಮಾಡ್ತಾಯಿದ್ದ. ಸೊ ನಾವು ಸ್ವಲ್ಪ ಹೊತ್ತಾದಮೇಲೆ ಅಲ್ಲೇ ಕೂತ್ಕೊಂಡು ಊಟ ಹಾಕ್ಕೊಂಡು ಮಾಡ್ತಾಯಿದ್ವಿ. ಅವಾಗಲೂ ಅಷ್ಟೇ ಹಳೆ ಮನೆ ಇದ್ದಾಗಲೂ ಕೂಡ ಇಲ್ಲೇ ಆರ್ಕೆಸ್ಟ್ರಾ ಮಾಡ್ತಾಯಿದ್ದು. ಹೊರಗಡೆ ಜಗಲಿ ಮೇಲೆ ಕೂತ್ಕೊಂಡು ನಾವು ಆರ್ಕೆಸ್ಟ್ರಾ ನೋಡ್ತಾ ಇದ್ವಿ. ಸೊ ಒಂಥರ ಸ್ಪೆಷಲ್ ಈ ಹಬ್ಬ ನಮಗೆ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಜನ ಸೇರಿದರು ಆರ್ಕೆಸ್ಟ್ರಾಗೆ. ಡ್ಯಾನ್ಸ್ ಮತ್ತು ಸಾಂಗ್ ಹೇಳ್ತಾಯಿದ್ರು, ಹಾಗೆಯೇ ಸೆಲೆಬ್ರಿಟೀಸ್ನ ಕರೆಸಿದ್ರು. ಸೊ ಯಾವಾಗಲೂ ಕೂಡ ಇದೇ ಥರ ಚೆನ್ನಾಗಿ ಮಾಡ್ತಾರೆ. ಸೊ ಇವಾಗ ನಾವು ಆರ್ಕೆಸ್ಟ್ರಾನ ನೋಡ್ತಾ ಇದ್ದೀವಿ. ಚರಿ ಹಾಗೆ ನೋಡ್ತಾ ಮಲ್ಕೊಬಿಟ್ಟ. ಅಲ್ಲೆಲ್ಲ ಊಟ ಮಾಡಿದ್ವಿ, ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಅವನು ಮಲ್ಕೊಂಡ. ಆಮೇಲೆ ನಾನು ಊಟ ಮಾಡಿದೆ. ಎಲ್ಲರೂ ಕೂಡ ಅಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ಮಧ್ಯಾಹ್ನ ಮಾಡಿದ್ರಲ್ಲ ನಾನ್ ವೆಜ್, ಅದೇ ಇತ್ತು. ಈ ಹಬ್ಬಕ್ಕೆ ನಾನ್ ವೆಜ್ ಮಾಡ್ತಾರೆ. ಸೊ ಹಾಗಾಗಿ ನಾನ್ ವೆಜ್ ಇತ್ತು, ಅದನ್ನೇ ಹಾಕ್ಕೊಂಡು ಎಲ್ಲರೂ ಕೂಡ ಊಟ ಮಾಡಿದ್ವಿ. ಮಧ್ಯಾಹ್ನ ತಿಂದಿದ್ದು ಲೇಟ್ ಆಯಿತು ಊಟನ, ಹಾಗಾಗಿ ಜಾಸ್ತಿ ಏನು ಊಟ ಮಾಡಬೇಕು ಅಂತ ಅನಿಸಲ್ಲ. ಎಲ್ಲರೂ ಕೂಡ ಲೈಟಾಗಿ ಊಟ ಮಾಡಿದ್ವಿ. ಒಬ್ಬೊಬ್ಬರು ಊಟನೇ ಮಾಡಿಲ್ಲ, ಹಾಗೆ ಮಲ್ಕೊಬಿಟ್ರು. ಒಂದು ಜೋರು ಚಪ್ಪಾಳೆ ಕೊಡಿ. ನಮ್ಮ ನ್ಯಾಚುರಲ್ ಸರ್ ಚಿಕ್ಕಣ್ಣ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬಲ್ಲಿ ಜೋರ ಚಪ್ಪಾಳೆ. ಅಲ್ಲ ಒಂದು ನಿಮಿಷ, ಅವ್ರಿಗೆ ಅಟ್ಲೀಸ್ಟ್ ಏನಾದ್ರು ಆಕ್ಟಿಂಗ್ ಮಾಡಕ್ಕೆ ಸರ್ ಹೊಸಡಿ ಬಂದಿರಿ. ಒಂದು ನಿಮಿಷ, ಚಿಕ್ಕಣ್ಣ ಅವ್ರ ಬಗ್ಗೆ ನಮ್ಮೆಲ್ಲ ಆರ್ಕೆಸ್ಟ್ರಾ ಟೀಮ್ ನಮ್ಮ ತಂಡಕ್ಕೆ ಹೆಮ್ಮೆ ಇದೆ. ಕಾರಣ ಯಾಕಂತ ಹೇಳಿದ್ರೆ ಇವತ್ತು ನೆನಪು ಮಾಡ್ತೀನಿ, ಚಿಕ್ಕಣ್ಣ ಅವರು, ಕೊರಿ ಪ್ರತಾಪ್ ಅವರು ಮತ್ತು ಶ್ರೀನಿವಾಸ್ ಅವರು ನಮ್ಮ ನಟರಾಜ್ ಎಂಟರ್ಟೈನರ್ಸ್ ತಂಡದ ಜೊತೆ 3 ವರ್ಷ ಪ್ರಯಾಣವನ್ನು ಇಡೀ ಕರ್ನಾಟಕದಲ್ಲಿ ಮಾಡಿದ್ರು ನಮ್ಮ ಟೀಮ್ ಜೊತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಸ್ಟಾರ್ ಆಗಿದ್ರಿ. ಅವತ್ತು ಸ್ಟಾರ್ ಇಲ್ಲದೆ ಇದ್ರು ಕೂಡ ಇದೇ ಜನ ನೀವು ಎಂಟ್ರಿ ಆದರೆ ಕನ್ನಡದ ಎಂಟ್ರಿ ಬಂದರೆ ಅದೇ ಶಿಲೆ, ಅದೇ ಚಪ್ಪಾಳೆ. ಇವತ್ತು ಅದೇ ಶಿಲೆ, ಅದೇ ಚಪ್ಪಾಳೆ ನಿಮ್ಮನ್ನು ನಾಯಕ ನಟನಾಗಿ ಮಾಡಿ ಇವತ್ತು ತಂದಿದೆ. ವೆರಿ ಹ್ಯಾಪಿ ಸರ್ ಸ್ಟೇಜ್ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಹೊಸಲ್ಲಿ ಅಣ್ತಂದಿರ್ಗು ಅಣ್ತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಒಂದು ಇಳ್ಕೊ, ಕಾಲು ಎಳೆಯವರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಇಲ್ಲಿ ಹೊಸಳ್ಳಿ ಜನತೆಯ ಪರವಾಗಿ ಚಿಕ್ಕಣ್ಣವರಿಗೆ ವೇದಿಕೆ ಮೇಲೆ ಹೃದಯ ಸ್ಪರ್ಶಿ ಸನ್ಮಾನವನ್ನ ನೀಡಲಾಗ್ತಾ ಇದೆ. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ
ನ್ಯಾಚುರಲ್ ಸ್ಟಾರ್ ಅಂತ ಹೇಳಿ ಬಿರುದಾಂಕಿತಗೊಂಡಿರುವಂತ ನಮ್ಮ ಚಿಕ್ಕಣ್ಣ ಅವರಿಗೆ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಅಭಿ ಅವರು ಇವರನ್ನ ಗೌರವಿಸಿ ಸತ್ಕರಿಸಿದ್ದಾರೆ. ಒಂಚೂರು ಈ ಕಡೆ ಜಾಗ ಬಿಡ್ರಪ್ಪ, ಅಟ್ಲೀಸ್ಟ್ ಫೋಟೋಗಾರ. ಯಾವರಂತೆ ಮುಚ್ಕೊಂಡಿರ್ಬೇಕು. ಕಾಣಿಸುವ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಕಾಣಿಸುವ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ ಕಾಣಿಸ್ತಾರೆ. ನಾಲ್ಕನೇ ಸಿಂಹ ಹೇಳ್ತೇನಂತ ನೋಡಿದ ಬೂಟ್ ಬುಟ್ಟೆ ಹೊಡೆದ್ಬಿಡ್ತೀನಿ. ಅದು ಸಗಣಿ ಅಲ್ಲ, ಎಷ್ಟು ಡಾಟ್ ಅಗ್ನಿ. ಜನಗಳ ಮಧ್ಯದಲ್ಲಿ ಹಿಂಗ್ ಬಂದಲ್ಲ, ತಪ್ಕೊಳಕ್ ಬಂದ್ರೆ ಎಲ್ಲ ಬಿದ್ದೋಯ್ತು ಅಂತ ಹೇಳ್ದೆ. ಹಾ ಹಾಳಾಗೋಗ್ಲಿ. ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಯಾಕೋ ಪೊಲೀಸ್ ಕೆಲಸ. ಲಕ್ಷ್ಮೀ ಮಿತ್ರಿ ಹೋಟೆಲ್ ಮಾಲೀಕರಾದಂತಹ ಚಿಕ್ಕಣ್ಣನವರು